ಎಸ್, ಇನ್ನು ಕೊನೆಯ ಸುದ್ದಿ ನೋಡೋದಾದ್ರೆ ಕರ್ನಾಟಕ ವಿಧಾನಮಂಡಲ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ನಿಗದಿ ಆಗಿದೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ 2 ವರ್ಷಗಳು ಪೂರೈಸಿದ್ದು ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಇದರ ನಡುವೆ ಇದೀಗ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದ್ದು ಹಲವು ಅಸ್ತ್ರಗಳೊಂದಿಗೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳಲು ಸಜ್ಜಾಗಿವೆ. ಕರ್ನಾಟಕ ವಿಧಾನಮಂಡಲ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಆಗಸ್ಟ್ 11ರಿಂದ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗಲಿದ್ದು 2 ವಾರಗಳ ಕಾಲ ನಡೆಯಲಿದೆ. ಈಗಷ್ಟೇ 2 ವರ್ಷಗಳ ಅಧಿಕಾರಾವಧಿಯನ್ನ ಪೂರೈಸಿದ ಸರ್ಕಾರ ಇದೀಗ ಆಂತರಿಕ ಹಗ್ಗ ಜಗ್ಗಾಟ ಎದುರಿಸುತ್ತಿದೆ. ಇದರ ಜೊತೆಗೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಸರ್ಕಾರದ ಮೇಲೆ ಮುಗಿಬೀಳುವುದಂತೂ ಗ್ಯಾರಂಟಿ. ಆದರೆ RCB ವಿಜಯೋತ್ಸವದ ಕಾಲ್ತುಳಿತ, ಮಂಗಳೂರು ಕೋಮುಗಲಭೆ ಸೇರಿದಂತೆ ಹಲವು ಅಸ್ತ್ರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಕಟ್ಟಿ ಹಾಕಲು ವಿಪಕ್ಷಗಳು ಆಣಿಯಾಗಿವೆ. ಪ್ರತ್ಯೇಕ ಅಸ್ತ್ರಗಳೊಂದಿಗೆ ಸರ್ಕಾರದವರು ಕೂಡ ಸಿದ್ಧವಾಗಿದ್ದರೆ ಈ ಜಟಾಪಟಿ ಮುಂಗಾರು ಅಧಿವೇಶನ ರಣರಂಗವಾಗುವಂತಹ ಲಕ್ಷಣಗಳು ಇವೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ಇವುಗಳಿಗೆ ಎಲ್ಲವೂ ಹೆಂಗೆ ಕೌಂಟರ್ ಕೊಡಬೇಕು ಅಂತ ರೆಡಿಯಾಗಿದೆ. ಆದರೆ ಈಗ ಬಿಜೆಪಿ ಜೆಡಿಎಸ್ ಒಂದಾಗಿದ್ದಾರೆ, ಕಾಂಗ್ರೆಸ್ನವರು ಒಂದು ಕಡೆ ಇರ್ತಾರೆ. ಈಗ ವಾದ ವಿವಾದ. ನಾನು ಒಂದು ಮಾತನ್ನು ಈಗ ಸ್ಪಷ್ಟಪಡಿಸಲಿಕ್ಕೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ. ಈಗ ನೋಡಿ, ಆಗಸ್ಟ್ 11ರಿಂದ ಅಧಿವೇಶನ ಪ್ರಾರಂಭವಾಗುತ್ತೆ. 2 ವಾರಗಳ ಕಾಲ ಅಧಿವೇಶನ ಇರುತ್ತೆ. ಆದರೆ ಸರ್ಕಾರಿ ಸಂಬಳವನ್ನು ಪಡೆದಂತಹ ಈ ರಾಜಕಾರಣಿಗಳು 3 ಸಲ ಊಟ ಮಾಡ್ತಾರೆ, ಒಳ್ಳೆ ಲಾಡ್ಜಲ್ಲಿ ಇರ್ತಾರೆ, ಇಲ್ಲ ಅವರಿಗೆ ಸರ್ಕಾರ ಕೊಟ್ಟಂತಹ ಯಾವುದೇ ಒಂದು ಇರೋಕ್ಕೆ ಕೊಟ್ಟಿರುವಂಥ ಪ್ಲೇಸಲ್ಲಿ ಆರಾಮಾಗಿರ್ತಾರೆ. ಆದರೆ ಇವರು ಚರ್ಚೆ ಮಾಡಬೇಕಾದಂತಹ ವಿಷಯಗಳು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಈ ಕ್ಷೇತ್ರದ ಯಾವ ಕ್ಷೇತ್ರಕ್ಕೆ ಯಾವ ಶಾಸಕರಿದ್ದೀರಿ, ಸಚಿವರಿದ್ದೀರಿ, ನೀವು ಚರ್ಚೆ ಮಾಡಬೇಕಾಗಿರೋದು ವಾಸ್ತವಾಂಶದ ಮೇಲೆ ಚರ್ಚೆ ಮಾಡಿ. ಯಾವುದೋ ಹಳೆ ಕಟ್ಟುಕತೆಗಳನ್ನ ತಂದು ಅವ್ರು ಹಂಗಂದ್ರು, ಇವನು ಅವನ ಮೇಲೆ ಯುದ್ಧ ಮಾಡ್ದ, ಅವನ ಮೇಲೆ ಯುದ್ಧ ಮಾಡ್ದ, ಇವನಿಂದ ಅದು ಸೋಲ್ತು, ಈ ಪಕ್ಷದವ್ರು ಹಿಂಗಂದ್ರು, ರಾಹುಲ್ ಗಾಂಧಿ ಹಂಗಂದ್ರು, ನರೇಂದ್ರ ಮೋದಿ ಇವ್ರ ವಿರುದ್ಧ ಪ್ರಹಾರ ಮಾಡಿದ್ರು, ಪಹಲ್ಗಾಮ್ ದಾಳಿ ಹಿಂಗಾಯ್ತು, ಇವುಗಳ ಚರ್ಚೆಯನ್ನ ಬಿಟ್ಟು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಿ. ಇಲ್ಲ ಸುಮ್ಮನೆ 2 ವಾರ 3 ಟೈಮ್ ಆರಾಮಾಗಿ ತಿಂದುಕೊಂಡು ಕಾರಿಗೆ ಡೀಸೆಲ್ ಅದು ಹಾಕಿಸ್ಕೊಂಡು ನಿಮ್ಮ ಕ್ಷೇತ್ರಗಳಿಂದ ಅಲ್ಲಿಗೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಾಗೆ ವ್ಯರ್ಥ ಮಾಡುವುದಾಗಿ ಇದ್ರೆ ಸುಮ್ಮನೆ ಈ ರಾಜ್ಯದ ಜನರ ದಾರಿಯನ್ನು ತಪ್ಪಿಸಬೇಡಿ. 2 ವಾರ ಅಲ್ಲಿ ಚರ್ಚೆ ಆಗಬೇಕಾಗಿರೋದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೋದ್ಯಮಗಳು ಬೆಳೆಸುವ ನಿಟ್ಟಿನಲ್ಲಿ ಚರ್ಚೆ ಮಾಡಿ. ಉತ್ತರ ಕರ್ನಾಟಕ ಭಾಗ ಯಾಕೆ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅದರ ಬಗ್ಗೆ ಚರ್ಚೆ ಮಾಡಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಬಡತನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕರ್ನಾಟಕದ ಭಾಗಗಳಿಗೆ ಅಭಿವೃದ್ಧಿಗಾಗಿ ನಾವು ಏನು ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕರ್ನಾಟಕ ಭಾಗವನ್ನು ಕೂಡ ಟೆಕ್ನಿಕಲಿ ಮತ್ತು AI ಮತ್ತು IT ವಲಯವಾಗಿ ಹೆಂಗೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ಕಣ್ಣೀರು ಹಾಕೋದು, ನಗೋದು, ಅಳೋದು, ಅವ್ರಿಗೆ ಇವ್ರು ಏಕವಚನದಲ್ಲಿ ಬೈಯೋದು, ಇವ್ರಿಗೆ ಅವ್ರು ಏಕವಚನದಲ್ಲಿ ಬೈಯೋದು, ಸಭಾಪತಿಗಳು ಸಭೆಯನ್ನ ಮುಂದೂಡೋದು, ಈ ತರ ಮಾಡಿ ರಾಜ್ಯದ ಮರ್ಯಾದೆಯನ್ನ ಕಳಿಬೇಡಿ. ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ನಿಮ್ಮ ವರ್ತನೆಗಳನ್ನ ನೋಡಿದ್ರೆ ಇಡೀ ಭಾರತದ ಜನರಲ್ಲದೆ ಇಡೀ ವಿಶ್ವದ ಜನರು ಇದು ನಿಮ್ಮ ವರ್ತನೆಗಳಿಗೆ ಯಾವ ಮಟ್ಟಿಗೆ ವಿಮರ್ಶೆ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನ ಒಂದು ಸಲ ಮನಸ್ಸಿನಲ್ಲಿಟ್ಕೊಂಡು ಸದನಕ್ಕೆ ಸರಿಯಾದ ಸಮಯಕ್ಕೆ ಹೋಗಿ ನೈಜವಾಗಿರುವಂತಹ ವಾಸ್ತವಾಂಶ ಆಧಾರಿತವಾದಂತಹ ವಿಷಯಗಳ ಕುರಿತು ಚರ್ಚೆ ಮಾಡಿ. ಸುಮ್ಮನೆ ಸರ್ಕಾರ ಸಂಬಳ ಬರುತ್ತೆ, ಪಾಪ ಬಡವರ ದುಡ್ಡಲ್ಲಿ, ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಸಂಬಳ ಬರುತ್ತೆ, 3 ಟೈಮು ಸರಿಯಾಗಿ ಊಟ ಮಾಡಿ, ಒಳ್ಳೆ ಚರ್ಚೆ ಮಾಡಿ. ನೀವು ಯಾರು ಉಪವಾಸ ಇದ್ದು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ರಿಗೂ ಅಸೆಂಬ್ಲಿಯಲ್ಲಿ AC ಇದೆ, ಎಲ್ಲನೂ ಇದೆ, ಒಳ್ಳೆ ಲಕ್ಸುರಿ ಕಾರನ್ನು ಕೊಟ್ಟಿದೆ. ಏನು ಕೊಟ್ಟಿದೆ ಅನ್ನೋಕೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತಗೊಂಡಿದ್ದೀರಾ, ನಿಮಗೆ ಕೊಡೋಕೆ ನಾವ್ಯಾರು? ನೀವೇ ಕಾನೂನು ಮಾಡೋರು, ನೀವೇ ಕಾರನ್ನು ತಗೊಳ್ಳೋರು, ನೀವೇ ಊಟ ಫಿಕ್ಸ್ ಮಾಡೋರು, ನೀವೇ ಏನು ಬೇಕಂತ ಬಿಲ್ಡಿಂಗ್ಗಳಲ್ಲಿ ನೀವು ಲಾಡ್ಜನ್ನು ಮಾಡ್ಕೊಳ್ಳೋರು, ಎಲ್ಲ ನೀವೇ ಮಾಡೋರು. ಆದರೆ ಇಷ್ಟೆಲ್ಲ ಬಡವರ ಟ್ಯಾಕ್ಸ್ನಲ್ಲಿ, ಶ್ರೀಮಂತರ ಟ್ಯಾಕ್ಸ್ನಲ್ಲಿ, ಒಟ್ಟು ಜನರ ಟ್ಯಾಕ್ಸಲ್ಲಿ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಅವರ ಹಿತಕ್ಕಾಗಿಯೂ ಕೂಡ ಒಂದು
2 ವಾರ ಸ್ವಲ್ಪ ಕೆಲಸ ಮಾಡಿ, ಈಗಲಿಂದಲೇ ಪ್ರಿಪರೇಷನ್ ಮಾಡ್ಕೊಳ್ಳಿ. ನಾನು ಉತ್ತರ ಕರ್ನಾಟಕ ಭಾಗದ ಎಲ್ಲ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ, ಈ ಬಾರಿ ಆದರೂ ಉತ್ತರ ಕರ್ನಾಟಕದ ಕುರಿತು ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಬರಬೇಕು, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಕುರಿತು ಚರ್ಚೆ ಆಗಬೇಕು, ಮತ್ತು ಈ ಭಾಗ ಶೈಕ್ಷಣಿಕವಾಗಿ ಮತ್ತಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಭಾಗದಲ್ಲಿನ ಕೆಲವೊಂದು ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ಎಜುಕೇಶನ್ ಹಬ್ಗಳನ್ನು ಮಾಡಬೇಕು, ಮತ್ತು ಈ ಭಾಗಕ್ಕೂ ಕೂಡ ಕೈಗಾರಿಕೆಗಳನ್ನು ತರುವ ಬಗ್ಗೆ ಚರ್ಚೆ ಮಾಡಿ, ಇವೆಲ್ಲವೂ ಚರ್ಚೆ ನೀರಾವರಿ ಯೋಜನೆಗಳಿಗಾಗಿ ಚರ್ಚೆ ಮಾಡಿ. ನಮ್ಮ ಭಾಗದ ಈ ರಾಜಕಾರಣಿಗಳು ಒಂದು ವೇಳೆ ಚರ್ಚೆ ಮಾಡದೆ ಹೋದರೆ ನಮ್ಮ ಭಾಗ ಎಂದೂ ಕೂಡ ಉದ್ಧಾರ ಆಗಲ್ಲ. ನೀವು ಬರೀ ಪತ್ರಿಕಾಗೋಷ್ಠಿಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಕೊಡಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಅಂತ ಪತ್ರಿಕಾ ಹೇಳಿಕೆಗಳನ್ನು ಇಷ್ಟು ದಿನ ಏನು ಕೊಟ್ಟಿದ್ದೀರೋ ಇಷ್ಟಕ್ಕೆ ಬಿಡಿ. ಇವಾಗಿಂದ ಪ್ರಿಪರೇಷನ್ ಅನ್ನ ಶುರು ಮಾಡಿ. ನಮ್ಮ ಭಾಗಕ್ಕೆ ಏನು ಬೇಕು, ಏನು ಕೇಳಿದ್ರೆ ಸರ್ಕಾರ ಕೊಡುತ್ತೆ, ಅವುಗಳ ಕುರಿತು ಚರ್ಚೆ ಮಾಡಿ. ಇಡೀ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಪಕ್ಷ ಭೇದವನ್ನ ಮರೆತು ಈ ಭಾಗದ ಅಭಿವೃದ್ಧಿಗೆ ಚಿಂತನೆ ಮಾಡಿ. ಸುಮ್ಮನೆ ಇವ್ರ ಅಪೋಸಿಷನ್ ಅಲ್ಲಿ ಇದ್ದಾಗ ಇವ್ರು ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ, ಇವ್ರ ಅಪೋಸಿಷನ್ ಬಂದಾಗ ಇವ್ರು ಮಾಡ್ತಾರೆ. ಸುಮ್ಮನೆ ಜನರ ದಾರಿಯನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡಬೇಡಿ. ನೈಜವಾಗಿ ನಿಮಗೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಾಳಜಿ ಇದ್ರೆ, ಈ ಭಾಗದವರ ಕುರಿತು ನಿಮಗೇನಾದ್ರೂ ವಿಶೇಷವಾಗಿ ಕಾಳಜಿ ಇದ್ರೆ ಪ್ರಶ್ನೆಗಳನ್ನ ಎತ್ತಿ ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನೂ ವಿಶೇಷವಾಗಿ ಹೇಳ್ತೀನಿ, ಎನ್ ರವಿಕುಮಾರ್ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಇವರ ಇಬ್ಬರ ಹೆಸರುಗಳನ್ನ ನನಗೆ ಇಂದಿಗೂ ಕೂಡ ನೆನಪಿನಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ಬರೀ ಕಾಂಟ್ರವರ್ಸಿಯ ಹೇಳಿಕೆಗಳನ್ನ ಕೊಟ್ಟು ಇಲ್ಲಿ ಇರುವಂತಹ ಜನರನ್ನ, ಇಲ್ಲಿರುವಂತಹ ರಾಜಕಾರಣಿಗಳಲ್ಲಿ ಹೀರೋ ಆಗ್ಬೇಕಂತ ನಿಮ್ಮ ತಲೆಯಲ್ಲಿ ಏನಿದೆಯೋ, ಈಗ ನಿಮಗೆ ಚಾನ್ಸ್ ಇದೆ. ಮುಂಗಾರು ಅಧಿವೇಶನದಲ್ಲಿ ನೀವುಗಳು ಈ ಭಾಗದ ಜನರ ಪರವಾಗಿ ಪ್ರಶ್ನೆಗಳನ್ನ ಎತ್ತಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿದ್ದೀರಾ, ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಯಾಕೆ ಕಲ್ಯಾಣ ಕರ್ನಾಟಕ ಭಾಗದ ಕೈಗಾರಿಕೋದ್ಯಮಗಳು ಯಾಕೆ ಮುನ್ನಡೆಯನ್ನ ಸಾಧಿಸ್ತಾ ಇಲ್ಲ, ಅವುಗಳ ಏಳಿಗೆಗಾಗಿ ಏನ್ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ. ವಿಜಯೇಂದ್ರ ಅವರೇ, ನಿಮಗೂ ಕೂಡ ಅದನ್ನೇ ಹೇಳ್ತೀವಿ, ಈ ಭಾಗದ ಕುರಿತು ನಿಮಗೆ ಕಾಳಜಿ ಇದ್ರೆ ಇವಾಗ ಚರ್ಚೆ ಮಾಡಿ. ಸುಮ್ಮನೆ ಈ ನಮ್ಮ ಭಾಗಕ್ಕೆ ಬಂದಾಗ ಪ್ರಿಯಾಂಕ್ ಖರ್ಗೆ ಹಂಗ್ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹಿಂಗ್ ಮಾಡಿದ್ರು, ಅವರಷ್ಟು ಸಲ ಗೆದ್ದು ಏನು ಮಾಡಿದ್ರು, ಇವರು ಇಷ್ಟು ಸಲ ಗೆದ್ದು ಏನು ಮಾಡಿದ್ರು ಅಂತ ಚರ್ಚೆ ಮಾಡ್ತಾ ಇದ್ರಲ್ಲ, ಈಗ ಕಲ್ಯಾಣ ಕರ್ನಾಟಕ ಭಾಗದ ಕುರಿತು ಏನು ಚರ್ಚೆ ಮಾಡ್ತೀರಾ ಅನ್ನೋದು ಇಡೀ ಜನರು ನೋಡ್ತಾರೆ. ಸುಮ್ಮನೆ ಮೈಕ್ಗಳಲ್ಲಿ ನಾವು ಈ ಭಾಗದ ಕುರಿತು ವಿಶೇಷ ಕಾಳಜಿ ಹೊಂದಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡೋದಲ್ಲ, ಸದನದಲ್ಲಿ ಚರ್ಚೆ ಮಾಡಿ ಅವುಗಳಿಗೆ ಪರಿಹಾರ ಕೊಡಿಸಿ, ಅವುಗಳಿಗೆ ಅನುದಾನವನ್ನು ಕೊಡಿಸಿ. ಆವಾಗ ನಾವು ನಂಬುತ್ತೀವಿ ನಿಮಗೆ ನಮ್ಮ ಭಾಗದ ಬಗ್ಗೆ ಕಾಳಜಿ ಇದೆ ಅಂತ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗಕ್ಕೆ ಸೇರಿದ ಎಲ್ಲ ರಾಜಕಾರಣಿಗಳು ಇವಾಗಿನಿಂದಲೇ ಪ್ರಿಪೇರ್ ಆಗಿರಿ. ಕೇವಲ ಶರಣಗೌಡ ಕಂದಕೂರ್ ಮಾತ್ರ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮಾತನಾಡಬೇಕು, ಉಳಿದವರೆಲ್ಲ ಅವ್ರು ಮಾತನಾಡುವಾಗ ಬರೀ ಟೇಬಲ್ ಅನ್ನ ತಟ್ಟೋದು ಮಾಡಬೇಡಿ. ಶರಣಗೌಡ ಕಂದಕೂರ್ ಯಾವುದೇ ಪಕ್ಷದವ್ರು ಇರಲಿ, ಅವರಿಗೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ನಮ್ಮ ಭಾಗದ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ಅನ್ನ ತನ್ನಿ, ನಮ್ಮ ಭಾಗದ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಗಳನ್ನ ತನ್ನಿ. ನಮ್ಮ ಭಾಗದಲ್ಲಿ ಕೂಡ ನೀರಾವರಿ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ರಾಜಕಾರಣಿಗಳು ಶ್ರಮಿಸಿ ಪ್ರಶ್ನೆ ಮಾಡಿ ಅನುದಾನವನ್ನ ತನ್ನಿ. ನಮ್ಮ ಭಾಗದಲ್ಲಿ ಎಲ್ಲೆಲ್ಲಿಯೂ ನಷ್ಟ ಉಂಟಾಗಿದೆ ಅಲ್ಲೆಲ್ಲ ಪರಿಹಾರವನ್ನು ಕೊಡಿಸುವಂತ ಕೆಲಸ ಮಾಡಿ. ಆವಾಗ ನಮ್ಮ ಭಾಗ ಉದ್ಧಾರ ಆಗುತ್ತೆ ವಿನಃ ಇಲ್ಲಿ ಸುಮ್ಮನೆ ಮೈಕಲ್ಲಿ ನಮಗೆ ಅವರು ಉತ್ತರ ಕರ್ನಾಟಕ ಕಡೆಗಣನೆ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅನ್ನೋ ಏನೋ ಈ ಸುಳ್ಳು ಭಾಷಣಗಳನ್ನು ಮಾಡಬೇಡಿ. ಎಸ್ ಸರ್. ಇದೊಂದು ಪಾರ್ಟು. ಇನ್ನೊಂದು ಪಾರ್ಟು, ನಿಮ್ಮ ಪಕ್ಷದ ಸಿದ್ಧಾಂತಗಳ ಕುರಿತು, ನಿಮ್ಮ ಪಕ್ಷದ ಅಜೆಂಡಾಗಳ ಕುರಿತು ಯಾರು ಕೂಡ ಈ ಬಾರಿ ಚರ್ಚೆ ಮಾಡಬೇಡಿ. ಚರ್ಚೆ ಆಗಬೇಕಾಗಿರೋದು ಕರ್ನಾಟಕದ ಅಭಿವೃದ್ಧಿ, ಈ ಭಾಗದ ಅಭಿವೃದ್ಧಿಯ ಕುರಿತು. ಸುಮ್ಮನೆ ಯಾವುದೋ ಕಾಶ್ಮೀರಿ ಫೈಲ್ಸ್ ಮೂವಿದ್ದು, ಕೇರಳ ಫೈಲ್ಸ್ ಮೂವಿದ್ದು, ಇನ್ನು ಯಾವುದ್ಯಾವುದೋ ಬೇರೆ ಬೇರೆ ಚಿತ್ರಗಳದು, ಮತ್ತೆ ಥಗ್ ಲೈಫ್ದು, ಇವುಗಳ ಕುರಿತು ಚರ್ಚೆ ಮಾಡಬೇಡಿ. ನಮ್ಮ ಇದರಲ್ಲಿ ಚರ್ಚೆ ಆಗಬೇಕಾಗಿರೋದು ರಾಜ್ಯದ ಅಭಿವೃದ್ಧಿಯ ಪರವಾಗಿ, ರಾಜ್ಯದ ಅಭಿವೃದ್ಧಿ ಹೆಂಗೆ ಮಾಡಬೇಕು ಇದರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಕಟ್ಟು ಕತೆಗಳ ಮೇಲೆ ಸದನದ ಸಮಯವನ್ನ ವ್ಯರ್ಥ ಮಾಡಬೇಡಿ. ವಾಸ್ತವಾಂಶವನ್ನ ಮಾತಾಡಿ, ಅಂಕಿ ಅಂಶಗಳ ಸಮೇತ ಮಾತನಾಡಿ ಈ ರಾಜ್ಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಎರಡೂ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದು ನಾವು ನಿಮ್ಮ ಹಣೆ ಬರ ಇಷ್ಟೇ ಅಂತ ನಾವು ಮಾಧ್ಯಮದವ್ರು ಹೇಳಿ ಸಾಕಾಯಿತು ಅಂತೀನಿ. ಈ ಬಾರಿ ಆದರೂ ಏನು ಜಗಳ ಇಲ್ಲದೆ ಸರಿಯಾಗಿ ಸದನವನ್ನು ನಡೆಸ್ತಾರನ್ನೋ ಒಂದು ಅಭಿಪ್ರಾಯ, ಭರವಸೆ ಇದೆ. ಆದರೆ ಅವ್ರ ಮೇಲೆ ಇವರು ಕೆಸರೆ ಚಾಟವನ್ನು ಮಾಡಿ
ಸಮಯವನ್ನು ವ್ಯರ್ಥ ಮಾಡಿದರೆ ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಬೇಕು ಯಾವ ಶಾಸಕರು ನಿಮ್ಮ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳದೆ ಸುಮ್ಮನೆ ಸುಳ್ಳು ಸುದ್ದಿಗಳು ಕಟ್ಟು ಕತೆಗಳ ಮೇಲೆ ಚರ್ಚೆ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ ಮತ್ತು ನಿಮ್ಮ ಭಾಗದ ಬಗ್ಗೆ ಕಾಳಜಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನಮ್ಗೆ ಅವರೇ ಹೀರೋ, ಅವ್ರು ನಮಗೆ ದೇವರು, ಅವ್ರ ದೇವರು ಏನು ಮಾಡಿದ್ರು ಸುಮ್ಮನೆ ಇರ್ತೀವಿ ಅಂದರೆ ಅದು ನಿಮ್ಮ ಮೂರ್ಖತನ ಮತ್ತು ಅದು ನೀವೇ ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕು ಆಗತ್ತೆ. ಅದಕ್ಕಾಗಿ ಪ್ರತಿಯೊಬ್ಬ ಕರ್ನಾಟಕದ ಜನತೆ ಕೂಡ ಅಬ್ಸರ್ವ್ ಮಾಡಿ ಈ ಅಧಿವೇಶನದಲ್ಲಿ ಏನಾಗ್ತಾ ಇದೆ, ನಿಮ್ಮ ಶಾಸಕರು ನಿಮ್ಮ ಭಾಗದ ಬಗ್ಗೆ ಏನು ಗಮನ ಹರಿಸ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ರಾಜ್ಯದ ಪ್ರತಿಯೊಬ್ಬ ಯುವಕನಿಗೆ, ವೃದ್ಧನಿಗೆ, ಒಬ್ಬ ಸಣ್ಣ ಮಗುವಿಗೂ ಕೂಡ ನಾನು ಒಂದೇ ವಿಷಯವನ್ನು ಹೇಳ್ತಿದ್ದೀನಿ, ಈ ಬಾರಿಯ ಮುಂಗಾರು ಅಧಿವೇಶನದ ಕುರಿತು ಮತ್ತು ಅಧಿವೇಶನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ ನಿಮ್ಮ ಭಾಗದ ಶಾಸಕ ಮತ್ತು ನಿಮ್ಮ ಭಾಗದ ಸಚಿವ ನಿಮ್ಮ ಕ್ಷೇತ್ರದ ಬಗ್ಗೆ ಎಷ್ಟು ಕಾಳಜಿ ಹೊಂದಿದ್ದಾನೆ ಅನ್ನೋದನ್ನು ನೀವು ಈ ಸದನದಲ್ಲಿ ಅರ್ಥಕೊಳ್ಳಿ. ಯಾಕಂದರೆ ನಿಮ್ಮ ಭಾಗದ ಬಗ್ಗೆ, ನಿಮ್ಮ ಭಾಗದ ಅಭಿವೃದ್ಧಿಯ ಬಗ್ಗೆ ಆತ ಪ್ರಶ್ನೆ ಮಾಡಿಲ್ಲ, ಆತ ಪರಿಹಾರ ಕೇಳಿಲ್ಲ ಅಂದರೆ ಹಣ ಬರಲ್ಲ, ಅನುದಾನ ಸಿಗಲ್ಲ. ಸೊ ಸಿಕ್ಕಿಲ್ಲ ಅಂದರೆ ಅವ್ರು ಪ್ರಶ್ನೆ ಮಾಡಿಲ್ಲ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಬೇಕಾಗಿರೋದು ಶಾಸಕ ಸ್ಥಾನ, ಬರೀ ಎಸ್ಕ್ವಾಡ್ ಸಿಗುತ್ತಾ ಅಂತ ಅವ್ರು ಶಾಸಕ ಸ್ಥಾನಕ್ಕೆ ಹೋಗಿದ್ದಾರೆ ಹೊರತು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅಲ್ಲ ಅನ್ನೋದನ್ನು ನೀವು ಮನವರಿಕೆ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗಲ್ಲ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂದರೆ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ. ಸೊ ಇವತ್ತಿಗೆ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ, ಮತ್ತಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ.